ನಮಸ್ಕಾರ ಸ್ನೇಹಿತರೆ. ಸಕಲಾಗಿರೋ ಒಂದು ಸುದ್ದಿ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇವತ್ತು ನೂರಾರು ಕುಟುಂಬಗಳು ಹಾಳಾಗೋದನ್ನ ತಪ್ಪಿಸಿದೀವಿ ಅನ್ನೋ ಖುಷಿ, ಹೆಮ್ಮೆ, ಸಂತಸ ಎಲ್ಲ ನಮ್ಮಲ್ಲಿ ಇವತ್ತು ಬಂದಿದೆ. ಯಾಕಂದ್ರೆ ಇವತ್ತು ನನಗೆ ಸುಮಾರು ಫೋನ್ಸ್ ಬರ್ತಾ ಇದೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಸಂತೋಷ ಆಯ್ತು ಸರ್ ನಿಮ್ ವಿಡಿಯೋ ನೋಡಿ. ನಿಮ್ಮಿಂದ ನಿಜವಾಗ್ಲೂ ಇನ್ನೂ ನಿರೀಕ್ಷೆ ಮಾಡ್ತೀವಿ ಈ ರೀತಿಯ ವಿಡಿಯೋಸ್ ಜನಕ್ಕೆ ಒಳ್ಳೇದನ್ನ ತಿಳಿಸುವಂಥದ್ದು ಅಂತ. ಖುಷಿ ಏನಂದ್ರೆ, ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ಈ ಕಳ್ಳರ ಎಲ್ಲಾ ಜಾಲಗಳಿಗೆ ಬೀಗ ಹಾಕಿಸ್ತೀನಿ ಅಂತ. ಖಂಡಿತ ಆ ಸುದಿನಗಳು ಹತ್ರ ಬರ್ತಾ ಇದೆ. ಇವತ್ತು ಜನ ನಿಜವಾಗ್ಲೂ ಬುದ್ಧಿವಂತರಾಗ್ತಿದ್ದಾರೆ. ಅದ್ರ ಜೊತೆಗೇನೆ ನಿಮಗೆ ಮಾಹಿತಿನ ಸಾಕಷ್ಟು ಕೊಡಬೇಕು. ಇನ್ನೂ ಕೂಡ ಮೋಸ ಹೋಗೋರ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಅವರನ್ನ ನಿಮಗೆ ಪರಿಚಯ ಮಾಡಿಸಿ ಅವರ ಮನದಾಳದ ಮಾತು, ಅವರ ಅನುಭವನ ಕೇಳಿಸ್ತಕ್ಕಂಥ ಪ್ರಯತ್ನ ನಮ್ದಾಗಿರುತ್ತೆ. ಇವರು ಕೂಡ ಸರ್ ನಾಳೆ ಇವರು ಕೂಡ ಸರ್ ಪ್ಲೀಸ್ ನಮ್ಗೊಂಚೂರು ಹೆಲ್ಪ್ ಮಾಡಿ ಏನಾದ್ರು ಅಂತ ನಾನು ಅಂದ್ಕೊಂಡಿದ್ದಿಷ್ಟೇ. ಈ ಸಂದೇಶನ ಮುಟ್ಸೋರ್ಗೆ ಮುಟ್ಸೋ ಒಂದು ಪ್ರಯತ್ನ ಮಾಡ್ಬೋದು, ಅಷ್ಟು ಬಿಟ್ರೆ ನಾವಿನ್ನೇನು ಮಾಡ್ಲಿಕ್ಕಾಗಲ್ಲ. ಪ್ರಯತ್ನ ನಮ್ದಾಗಿರುತ್ತೆ. ನೋಡೋಣ, ನಿರಂತರವಾಗಿ ಸಮಾಜನ ಒಳ್ಳೆ ದಿಕ್ಕಿಗೆ ಸಾಗಿಸೋ ಒಂದು ಚಿಕ್ಕ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ. ಪ್ರಯತ್ನ ಪಡ್ತಾ ಇರ್ತೀನಿ. ಯಾರಿಗೆ ಸಮಸ್ಯೆ ಆಗಿದ್ರು, ಏನೇ ಸಮಸ್ಯೆ ಆಗಿದ್ರು ನಮಗೆ ತಿಳಿಸೋ ಪ್ರಯತ್ನ ಮಾಡಿ. ಯಾವ ರೀತಿ ಮೋಸ ಹೋಗಿದ್ದೀರಿ, ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ. ಆ ನಂಬರ್ಗೆ ಕರೆ ಮಾಡಿ ತಿಳಿಸೋ ಪ್ರಯತ್ನ ಮಾಡಿ. ಏನ್ ಸಮಸ್ಯೆ ಆಯ್ತು, ಹೆಂಗಾಯ್ತು ಅಂತ. ಯಾವುದೇ ಇರ್ಲಿ, ಅದನ್ನ ಸಮಾಜದ ಜೊತೆ ಹಂಚ್ಕೊಳ್ಳೋಣ. ಇನ್ನೊಂದಷ್ಟು ಜನ ಹಾಳಾಗೋದನ್ನ ತಪ್ಪಿಸೋ ಒಂದು ಪ್ರಯತ್ನನ ಖಂಡಿತವಾಗ್ಲು ಯಾವುದೇ ರೀತಿ ದುರುದ್ದೇಶಗಳಿಲ್ಲದೆ ಪ್ರಾಮಾಣಿಕವಾಗಿ ಜನಕ್ಕೆ ಸತ್ಯತೆನ ತಿಳಿಸೋ ಕೆಲಸ ಮಾಡೋಣ. ಈ ಕೆಲಸ ಯಾವತ್ತು ನಿರಂತರವಾಗಿ ಸಾಗ್ತಾ ಇರುತ್ತೆ. ಇವರಿಗೆ ಕರೆ ಮಾಡ್ತಾ ಇದ್ದೀನಿ, ಬ್ಯುಸಿ ಇರ್ಬೋದು, ಹಾಗಾಗಿ. ಹಲೋ ಹಲೋ ಸರ್, ಏನ್ ಬ್ಯುಸಿ ಆಗ್ಬಿಟ್ರಾ? ಯಾರು? ಈಗ ಮಜಾ ಬಂದಿದ್ದು. ಮೊನ್ನೆ ಎಲ್ಲ ಫೋನ್ ಮಾಡಿದ್ರಲ್ಲ, ವೇಸ್ಟ್ ಮೆಷಿನ್ ಏನೋ ಹೇಳ್ಕೊಂಡು. ಹೇಳಿ ಸರ್, ಹೇಳಿ ಸರ್. ಮಲಗಿದ್ದೀರಾ ಸರ್? ಮಲಗ್ಬಿಟ್ಟಿದೆ ಸರ್, ಅದಕ್ಕೆ. ಫೈನ್. ಈಗ ಎಲ್ಲಿಗೆ ಬಂತು ಮಷಿನ್ದು ಕತೆ? ಎಲ್ಲೂ ಬಂದಿಲ್ಲ ಸರ್, ಅದ ಹೆಂಗೆ ಸುಮ್ನೆ ಇದೀವಿ. ಈಗ ನಾನು ಇದನ್ನ ನಿಮ್ದು ಏನ್ ಸಮಸ್ಯೆ ಆಗಿದೆ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಈ ರೀತಿ ಆಗೋದ್ರಿಂದ ನಾಳೆ ಬೇರೆ ಟೈಪ್ ಅದು ವರ್ಕ್ ಆಗುತ್ತೆ. ಈ ಕಳ್ಳರೆಲ್ಲ ಏನಿದಾರೋ ಅವ್ರು ಬೀಗ ಹಾಕಬೇಕು, ಜೊತೆಗೆ ಮೋಸ ಹೋಗಿರೋ ನಿಮ್ಮಂತರ ದುಡ್ಡನ್ನ ರೀಫಂಡ್ ಮಾಡ್ಬೇಕು. ಇಷ್ಟೇ ನಮ್ದು ಆಲೋಚನೆ. ಅದಕ್ಕೆ ಅವರಿಗೆ ನಾನು ಫೋನ್ ಮಾಡಿದ್ದೆ, ನಿನ್ನ ಓನರ್ ನಂಬರ್ ತಗೊಂಡು. ಹಾ ಸಾಯಂಕಾಲ ನೀವು ಫೋನ್ ಮಾಡಿದ್ನಲ್ಲ, ಆಮೇಲೆ ಒಂದ್ ನಂಬರ್ ತಗೊಂಡೆ, ಅವ್ರ ಹತ್ರ ನಂಬರ್ ತಗೊಂಡ್ ಕಾಲ್ ಮಾಡಿದೆ. ಸರಿ. ಈ ತರ ಇದೆ ಸರ್ ಸಮಸ್ಯೆ ನಮ್ದು. ಇದ್ರಲ್ಲಿ ನೀವು ಹೇಳಿದ್ದು 30-40 ಒಂದು ಯೂಟ್ಯೂಬ್ ಅಲ್ಲಿ ತೋರಿ. ಬೆಂಗಳೂರಿಗೆ ಹೋಗ್ಲಿಕ್ಕೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಹೋದ್ರಿ? ಹೋದ್ವಿ. ನಿಮ್ದು ಒಂದ್ಸರಿ ಫಸ್ಟ್ ನೋಡಿದ್ದೆ ನಾನು. ಸರಿ. ನೀವು ತುಮಕೂರಿಂದ ಮಾಡಿದ್ರಲ್ಲ? ಹೌದು. ಆ ಟೈಮಲ್ಲಿ ನೋಡಿದ್ದೆ. ನಾನು ಅದ್ರ ಬಗ್ಗೆ ಬಿಟ್ಬಿಟ್ಟಿದ್ದೆ ನೋಡಿ ಅಷ್ಟೇ, ಸುಮ್ಮನೆ ಅದ್ರ ಬಗ್ಗೆ ಏನೋ ಇಂಟ್ರೆಸ್ಟ್ ಇರ್ಲಿಲ್ಲ. ಓಕೆ. ಆಮೇಲೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಅಲ್ಲಿ ಕಂಪನಿ ಅದು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಇದಕ್ಕೆ ಕೈ ಹಾಕಿದ್ ನಾವು. ಸರಿ. ಇದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅವ್ರಿಗೆ ಹೋದ್ರ ಫೋನ್ ಮಾಡ್ಕೊಂಡು? ನಾವು ತುಮಕೂರಿಗೆ ಹೋಗೋಣ ಅಂತ ನೋಡಿದ್ದೆ. ಅವ್ರು ಮಿಷನ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ರಿ. ನೀವೇನೋ ಏನಾರ ಪ್ರಾಬ್ಲಮ್ ಮಾಡಿ ವಿಡಿಯೋ ನೋಡಿದ್ದೆ. ಅದು ಹಾ ಸರಿ. ಹೆಚ್ಚು ಕಡಿಮೆ ನಾವೇ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ರಲ್ಲಿ ನಾವು ಉಮ್ಮಿದ ಮೇಲೆ ಹೋಗಿದ್ದು ಇಲ್ಲಿಗೆ, ಇಲ್ಲೂ ತಗೋಬಹುದು ಅಂತ. ಎಲ್ಗೆ ಹೋಗಿದ್ ನೀವು ಬೆಂಗಳೂರಲ್ಲಿ? ಬೆಂಗಳೂರಲ್ಲೇ ವೀನಸ್ ಅಂತ ಸರ್. ಓಕೆ. ಹೋಗಿದ್ದು. ಆಮೇಲೆ ಫಸ್ಟ್ ಹೇಳಿ ವಿಚಾರಿಸಿದ್ವಿ. ಆಮೇಲೆ 30-40 ಆಯ್ತದ ಅಂತ ಹೇಳಿದ್ರಲ್ವಾ? ಇಲ್ಲ, ಇದ್ರಲ್ಲಿ ಏನಿಲ್ಲ, ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ದುಡ್ಡು ಎಷ್ಟು ತಗೊಂಡ್ರು? ಮಷೀನ್ ವೇಸ್ಟ್ ಎಲ್ಲ ಸೇರಿ ಎಷ್ಟು ದುಡ್ಡು ತಗೊಂಡ್ರು? ಅವ್ರ ಹತ್ರ ನಮ್ಮ ಹತ್ರ ಮಿಷಿನ್ ಒಂದು 74,000 ರೂಪಾಯಿ ತಗೊಂಡ್ರು. ಮೆಟೀರಿಯಲ್ 55 ರೂಪಾಯಿನಾಗ 120 ಕೆಜಿ ತಗೊಂಡೆ. ಸರಿ. ಅಲ್ಲಿಗೆ 120 ಕೆಜಿ, ಅದೊಂದು ಒಟ್ಟು ಒಂದು 85,000. 85,000 ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ದೇನೆ. ಮಿಷಿನ್ ಅದು ಇದು ಎಲ್ಲ. ಆ ಬಿಲ್ ಎಷ್ಟು ಕೊಟ್ರು ನಿಮ್ಗೆ? ನಮ್ಗೊಂದು 27,000 ಕೊಟ್ಟಿದ್ದಾರೆ ಸರ್. ಅಲ್ಲಿಗೆ 85,000 ದುಡ್ಡು ತಗೊಂಡು 25,000 ಬಿಲ್ ಕೊಡ್ತಾರೆ. ಬಿಲ್ ಕೊಟ್ಟಿದ್ದಾರೆ. ಸರಿ. ಮುಂದೆ? ಆಮೇಲೆ ನಾನು ಶುಕ್ರವಾರ ಮಾಡಿದ್ದು. ಒಂದು ಶುಕ್ರವಾರ ಮಿಷಿನ್ ಬಂತು ನನಗೆ ಇನ್ನೊಬ್ರಿಗೆ ಬೆಂಗಳೂರ ಒಬ್ರು ಮೂರ್ತಿ ಅಂತ ಒಬ್ರು ಇದ್ದಾರೆ. ನೀವಿಬ್ರು ಅಟ್ ಎ ಟೈಮ್ ತಗೊಂಡ್ರಾ? ಅವ್ರಿಗೂ ನನ್ಕಿಂತ ಮೊದ್ಲು ಅವ್ರು ಬುಕ್ ಮಾಡಿದ್ರು. ಅವ್ರು ಶುಕ್ರವಾರನೇ ಲೋಡ್ ಮಾಡಿರೋದು. ಹಾ. ನಾನೇನ್ ಮಾಡಿದೆ, ಇದ್ರಲ್ಲಿ ಶುಕ್ರವಾರನೇ ಮಿಷಿನ್ ರನ್ ಮಾಡಿದೆ ನಾನು. ಓಕೆ. ನೋಡಬಿಡೋಣ ಇದು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ರನ್ ಮಾಡ್ಬಿಟ್ಟು ಏನಾಯ್ತು ಅಂತ ಹೇಳಿದ್ರೆ ಒಂದು 3.5 ಕೆಜಿ ಹೊಡ್ತು. 6 ಗಂಟೆ ಕೆಲಸ ಮಾಡ್ಲಿ. 6 ಅವರ್ಸ್ಗೆ 3 ಕೆಜಿ? ಅಷ್ಟೇ. ಹೊಸ ಮಿಷಿನ್ ಬೇರೆ ಅಲ್ವಾ, ನಮ್ದು ಗೊತ್ತಿರ್ಲಿಲ್ಲ. ನಾವು ರನ್ ಮಾಡಿದೆ, ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು. ಸರಿ, ಆ 3.5 ಕೆಜಿನ ತಗೊಂಡು ಬೆಂಗಳೂರಿಗೆ ಶನಿವಾರ ಹೊರಟುಬಿಟ್ಟೆ ನಾನು. ಎಷ್ಟು ಲಾಭ ಕೊಡ್ತೀವಿ ಅಂತ ಹೇಳಿದ್ರು ಒಂದು ಕೆಜಿಗೆ?
ಅದ್ರಲ್ಲಿ ಅವರು 30-40 ಸಾವಿರ ತೋರಿಸಿರೋದಲ್ವಾ. ನಾವೇ ಐಡಿಯಾ ಮಾಡಿದ್ ಹೆಂಗೆ ಅಂದ್ರೆ ಈಗ 2.5-3 ಕೆಜಿ ಮ್ಯಾಕ್ಸಿಮಮ್ ಬರುತ್ತೆ ಅಂತ ನಾವ್ ಐಡಿಯಾ ಮಾಡಿದ್ವಿ ಗಂಟೆಗೆ. ಗಂಟೆ ನಮ್ದು ಆತರ ಒಂದು ಅವರೇಜ್ ದಿನೆಲ್ಲ ಕೆಜಿ ಮೇಲೆ ಬರ್ಬೇಕು. ದಿನೆಲ್ಲ ಹೊಡೆದ್ರು ಬಂದಿದ್ದೆ 3 ಕೆಜಿ 3.5 ಕೆಜಿ. ಹೊಸದ್ ಬಿಡಿ, ನಾವು ಒಂದ್ ದಿವಸ ಮಾಡಿದ್ರೆ ಅಂತ ಊಟ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ. ನಾಳೆಯಿಂದ ಸರಿ ಹೋಗುತ್ತೆ ಕೈ ಕುತ್ಕೊಂಡ ಮೇಲೆ ಅಂತ. ಸರಿ ಹೋಗುತ್ತೆ. ಆಮೇಲೆ ನಾನು ಹಂಗು ತಗೊಂಡ್ ಹೋಗ್ಬಿಟ್ಟು ಅದ್ರನ್ನ ಹೋರಾಟ ಮಾಡಿದೆ ನಾನು. ಅಲ್ಲಿ ಆಫೀಸ್ ಅಲ್ಲಿ ಯಾರು ಇರ್ಲಿಲ್ಲ. ಸರಿ. ಅಲ್ಲಿ ಒಬ್ರು ಇದ್ರು, ಈ ತರ ಹೇಳ್ದೆ ಅವ್ರಿಗೆ, ನೋಡಿ ನಾನು ಇಷ್ಟ ಅವ್ರು ಮಾಡಿ ಇಷ್ಟು ಬಂತು ಅಂತ. ಆ ಟೈಮ್ಗೆ 3 ತಗೊಂಡಿದ್ರಲ್ವಾ, ಅವರು ಬಂದ್ರು ಆ ಟೈಮ್ಗೆ. ನಾನು ಹೋಗೋ ಟೈಮ್ಗೆ ಅಲ್ಲೂ ಅವ್ರು ಅವತ್ತು ಶುಕ್ರವಾರನೇ ತಗೊಂಡು ಶನಿವಾರನೇ ಬಂದ್ರು. ಅವ್ರದ್ದು ಸೇಮ್ ಪ್ರಾಬ್ಲಮ್. ಅವ್ರು ಏನ್ ಮಾಡಿದಾರೆ ಅಂದ್ರೆ 1.5 ಗಂಟೆ ಕೆಲಸ ಮಾಡಿ 1.5 ಕೆಜಿ ತಗಲಿಲ್ಲ ಅವರು. ಅಯ್ಯೋ ದೇವ್ರೆ. 2 ಗಂಟೆನ 3 ಗಂಟೆ ಕೆಲಸ ಮಾಡಿದ್ದಾರೆ. 1.5 ಕೆಜಿನ ತೆಗ್ದಿಲ್ಲ ಅವರು. ಸರಿ ಸರಿ. ಆಮೇಲೆ ಆತರ ಆಗ್ಬಿಟ್ಟು ಹೊಡೆದಾಡ್ಬಿಟ್ಟು ಅವ್ರ ಹತ್ರ ಏನ್ ಮಾತು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದು ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತಂದ್ರು ಅವರು. ಅಲ್ಲಿ ಏನು ಆಗ್ಲಿಲ್ಲ ವರ್ಕ್ ಮಾತಾಡಿದ್ಕೆ. ಯಾರು ಇರ್ಲಿಲ್ವಲ್ಲ ಆಫೀಸ್ ಅಲ್ಲಿ, ಅದಕ್ಕೆ ವಾಪಸ್ ಬಂದೆ ನಾನು. ಮತ್ತೆ ಹೋದೆ ಸೋಮವಾರನೇ ಹೋದೆ ಮತ್ತೆ ನಾನು. ಸರಿ, ಅದೇ 3.5 ಕೆಜಿ ವೇಸ್ಟ್ ಎತ್ಕೊಂಡು ಹೋದ್ರಿ? ಇಲ್ಲ, ಫಸ್ಟ್ ವೇಸ್ಟ್ ಕೊಟ್ಬಿಟ್ಟಿದ್ದೆ, ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ನಾನು ಟಮಾಟಿ ಏನೋ ತಗೊಂಡಿರ್ಲಿಲ್ಲ. ಸರಿ. ಹಂಗಾದ್ಮೇಲೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಅದು, ಆಮೇಲೆ ಹೋಗಿ ನಾನು ಓನರ್ ಹತ್ರ ಮಾತಾಡ್ದೆ. ನೀವ್ ಹೇಳಿದ್ದಲ್ಲಿ ಸರ್ ಇಷ್ಟಾಗುತ್ತೆ ಅಷ್ಟಾಗುತ್ತೆ. ಅವ್ರು ಅದಕ್ಕೆ ಅವರು ಉಲ್ಟಾ ಸೀದಾ ಮಾತಾಡಿದ್ರು. ಆತರ ಎಲ್ಲ ಹೊಸ ಮಿಷಿನ್ ತಗೊಂಡ್ಬಿಟ್ರೆ ನಿಮ್ಗೆ ಒಂದೇ ಸರಿ ಆತರ ಆಗ್ಬಿಟ್ರೆ ಏರಿಯಾದಲ್ಲೇ ಹೊಸ ಬಿಲ್ಡಿಂಗ್ ಕಟ್ಬಿಡೋದು ಎಲ್ಲಾರು. ಯಾವನ್ ಕಟ್ಟಿದಾರಲ್ವಾ ಈ ಕಳ್ಳರು, ಮಾರೋರೆಲ್ಲ ಕಟ್ತಾ ಇದಾರೆ, ತಗೊಂಡವರೆಲ್ಲ ಚೆಂಬ್ ಹಿಡಿತಿದ್ದಾರೆ. ಲೋನ್ಗಳಲ್ಲಿ ದುಡ್ಡು ತಗೊಂಡರು ಚೆಂಬು ಇಲ್ಲ ಚಿಪ್ಪು, ಚಿಕ್ಕನಂಗಳಿ ಚಿಪ್ಪು ಬಳಸ್ತಾ ಇದಾರೆ ಈಗ ಜೀವನ. ಚಿಕ್ಕನಂಗಳಿ ಚಿಪ್ಪ ಆಗಿರೋದು ನಮ್ಗೆ. ಅವ್ರದ್ದು 3 ಚಾನಲ್ ಏನಾಯ್ತು ಅಂತ ಹೇಳಿದ್ರೆ ಮಿಷಿನ್ ಅಷ್ಟೇ ಲಾಸ್ಟ್ ಏನೋ ಬೆಡ್ ಶೀಟ್ ಹಾಕೊಂಡ್ರೆ ಅದೇನಾಗ್ಬಿಡ್ತು ಅಂತ ಹೇಳ್ಬಿಟ್ಟು ರಿಪೇರಿ ಅವತ್ತೇ ಆಗೋಯ್ತು ಅವ್ರದ್ದು. ಫಸ್ಟ್ ಡೇನೆ ರಿಪೇರಿ, ಇವತ್ತು ತಗೊಂಡಿದ್ದಾರೆ ಅವತ್ತೇ ರಿಪೇರಿ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದ್ ಮಾಡಿದ್ದಾರೆ, 1.5 ಕೆಜಿ ಸ್ಯಾಂಪಲ್ ಕೊಟ್ಬಿಟ್ಟು ಬಂದ್ರಲ್ವಾ ಮಾಡಿದ್ದಾರೆ. ಮತ್ತೆ ರಿಪೇರಿ ಆದ್ಮೇಲೆ 2-3 ದಿವಸ ಟೈಮ್ ತಗೊಂಡಿದ್ದಾರೆ. ಬೆಲ್ಟ್ ಹೋಗ್ಬಿಡಿ, ಬಂದ್ ನೋಡ್ಕೊಂಡೋಗಿ ಬೆಲ್ಟ್ ಹೋಗ್ಬಿಡಿದೆ ಅಂತ ಹೇಳಿದಾರೆ ಅಂತೆ. ಬೆಲ್ಟ್ ತರಬೇಕು, 1-2-3 ದಿವಸ ಆಯ್ತದೆ ಅಂತ ಹೇಳಿದಾರೆ ಅವ್ರಿಗೆ. ಆಮೇಲೆ ಅದು ಇವರು ಇನ್ನೇನಿದ್ರೆ ನಮ್ ಕಂಡ್ರೆ ಏನಾಗಲ್ಲ ಅಂದ್ರೆ ಒಟ್ಟೆಲ್ಲ ಔಟ್ ಸೈಡ್ ಹೋಗಿದ್ದಾರೆ ಅವರು. ಆಮೇಲೆ 2-3 ದಿವಸ ಬಿಟ್ಟು ಮನೆಗೆ ಬಂದಿದ್ರು ಅಂತ ಫೋನ್ ಮಾಡಿದ್ದಾರೆ. ಔಟ್ ಸೈಡ್ ಇದೀನಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಫೋನ್ ಮಾಡಿದ್ರು ಅವ್ರು ನನಗೆ. ಅವ್ರ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇವಾಗ ನಮ್ಮ ಹತ್ರ ಮೆಕ್ಯಾನಿಕ್ ಇಲ್ಲ, ಔಟ್ ಸೈಡ್ ಹೋಗ್ಬಿಟ್ಟಿದ್ದಾರೆ, 2-3 ದಿವಸ ಆಗುತ್ತೆ ಬರುತ್ತೆ ಅಂತ ಹೇಳಿದ್ರು ಅಂತ ಅವ್ರಿಗೆ. ನಾನು ಆಮೇಲೆ ಅವ್ರ ಹತ್ರ ವಿಚಾರಿಸಿ ಈ ತರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಈ ತರ ಬರ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ, ನೀವು ಮಿಷಿನ್ ವಾಪಸ್ ತಗೊಂಡ್ಬಿಡಿ, ನೀವು 10-20 ಸಾವಿರ ಇಟ್ಕೊಂಡ್ಬಿಡಿ. ಅಯ್ಯೋ ನನ್ಗೆ ಅವಶ್ಯಕತೆ ಇಲ್ಲ ಸರ್, ನನ್ ಬಡ್ಡಿಗೆ ತಂದಿರೋ ದುಡ್ಡು. ಸರ್ ಒಂದೇ ದಿವಸಕ್ಕೆ 10-20 ಸಾವಿರ ಕಟ್ ಮಾಡ್ಕೊಡಿ ಅಂತ ಕೂತಿದ್ರಿ ನೀವು. ಎಷ್ಟು ಹಿಡಿಬೇಕು ನೀವು ಹಿಡ್ಕೊಂಡ್ಬಿಡಿ ಅಂತ ಹೇಳಿದೆ. ನನ್ ಲಾಸ್ಟ್ ಫೈನಲ್ ನನ್ಗೆ ಹೋಗ್ಬಿಟ್ರೆ ಸಾಕು, ನಂಗೆ ಮನೆಯಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಜಾಗ ಇಲ್ಲ. ಅವ್ರ ಏನ್ ಹೇಳ್ತಾರೆ ಈಗ ಅದಕ್ಕೆ? ನಾವ್ ಆತರ ಎಲ್ಲ ತಗೊಳೋದಿಕ್ಕಿಲ್ಲ, ನಾವ್ ಮಾರೋದಿಕ್ಕಿದ್ದೀನಿ ಅಂತ ಹೇಳಿದ್ರು ಅವರು. ಬಟ್ ಈ ಕಸನ ಅವ್ರವ್ರ ಮನೆಗೆ ಹಾಳು ಮಾಡಿ ದುಡ್ಡು ಇಸ್ಕೊಂಡು ಹಾಕಿ ಕೈ ಬಿಡೋದು ಅಷ್ಟೇ. ಅಷ್ಟೇ, ನಾನ್ ಮಾರಕ್ಕಿರೋದು ತಗೊಳೋದಿಕ್ಕಿಲ್ಲ. ಮಾರಕ್ಕಲ್ಲ, ಅವ್ರವ್ರ ಮನೆ ಹಾಳು ಮಾಡಕ್ಕೆ, ಮನೆ ಮಾರ್ಸಕ್ಕೆ ಕಳ್ರಿರೋದು ಇವರೆಲ್ಲ. ಆಮೇಲೆ ನಾನ್ ಹಂಗಾರಿಲ್ಲ ಸರ್, ನನ್ ಬಡ್ಡಿಗೆ ತಂದಿರೋ ದುಡ್ಡು. ನಮ್ಮ ಹತ್ರ ಕೆಲಸ ಇರ್ಲಿಲ್ಲ, ಏನೋ ಒಂದು ಬಿಡಿ, ಒಂದು 500-600-700 ರೂಪಾಯಿ ಸಂಪಾದನೆ ಮಾಡಿದ್ರೆ ಪರವಾಗಿರ್ಲಿಲ್ಲ. ಅಷ್ಟೇ ಆಗೋ ಮೀಟಿಲ್ಲ ಅಂತಂದ್ರೆ ನಾನು ಇವಾಗ 300 ರೂಪಾಯಿ ಸಂಪಾದನೆ ಮಾಡಿದ್ರೆ 100 ರೂಪಾಯಿ 200 ರೂಪಾಯಿ ಕರೆಂಟ್ ಬಾಡಿಗೆ ಹೋಯ್ತದೆ. ಸರ್, ಈ ಮಷಿನ್ಗಳ ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾ ಇದೆಯಾ? ಈ ತರದ್ದೆಲ್ಲ ಐಡಿಯಾ ಇದೆಯಾ ನಿಮ್ಗೆ? ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದ್ರೆ ನಾವು ಈ ತರ ಜಾಬ್ ಮಿಷಿನ್ ಅಲ್ಲಿ ಮಾಡಕ್ಕೆ ತೊಂದ್ರೆ ಇಲ್ಲ ಸರ್, ನಾವು ಮಾಡ್ತೀವಿ. ನಮ್ಮ ಹತ್ರ ಕೆಲಸ ಸೆಟ್ಟಿಂಗ್ ಇದೆ. ಸೊ ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಬೇಕು. ಮಿಷಿನ್ ಮಾಡಿದೀವಿ ನಾವು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಫಸ್ಟ್ ಡೇ ತಗೊಂಡೋದಾಗ ಆಗಲ್ಲ, ಆಮೇಲೆ ಇದನ್ನ ಸರಿಯಾಗಿ ಯೂಸ್ ಮಾಡಕ್ ಬರಲ್ಲ, ಬಟ್ಟೆ ಕೊಡಕ್ ಬರಲ್ಲ, ಈ ರೀತಿ ಹೇಳಿ ಹೇಳಿ ಜನನ ಹಳ್ಳಕ್ಕೆ ಅಂದ್ರೆ ಪ್ರಪಾತಕ್ಕೆ ಕಳ್ತಿದಾರೆ. ಈಗ ಬಡ್ಡಿಗೆ ತಂದಿರೋರು, ಚೀಟಿಲ್ ದುಡ್ಡು ತಗೊಂಡಿರೋರು, ತಿಂಗಳ EMI ಕಟ್ಟೋ ಸ್ಥಿತಿ ನನಗ್ ಕೇಳಿ ಕೇಳಿ ಬೇಜಾರಾಗೋಗ್ಬಿಟ್ಟೈತೆ. ಆಮೇಲೆ ನಾನು ಅಷ್ಟೆಲ್ಲ ಹೊರಗಾಡಿ ಆಫೀಸಲ್ಲಿ ಕುತ್ಕೊಂಡು ನನಗೆ ಏನಾಗಿದೆ ತಗೊಂಡು ವಾಪಸ್ ಕೊಟ್ಬಿಡಿ ಸರ್. ಕಡಿಮೆ 20 ಸಾವಿರ ಹೋದ್ರೆ ನಾನು 1 ಲಕ್ಷ ರೂಪಾಯಿ ತಂದಿರೋದು ಇಷ್ಟಂತ ಕೊಟ್ಬಿಟ್ಟು ಬಡ್ಡಿನಾರ ಉಳಿಸ್ಕೊಂತೀನಿ ನಾನು. ಹಿಂಸೆ ಕೊಡೋದು ತಪ್ಪುತ್ತೆ ನಮ್ಗೆ. ಇವಾಗ 1 ಲಕ್ಷ ಕೊಡೋ ಜಾಗದಲ್ಲಿ 40 ಸಾವಿರ ಕೊಟ್ರೆ ನಮ್ 40 ಸಾವಿರ ನಾವು ಮ್ಯಾನೇಜ್ ಮಾಡಿ ಕೊಡ್ತೀವಿ. ಸರಿ. ಈ ತರ ಹೇಳಿದ್ರೆ ಒಪ್ಕೊಂಡೇ ಇಲ್ಲ. ನಾನು ಮಾಡಿರೋದಕ್ಕೆಲ್ಲ ಇರೋದು, ತಗೊಳೋದಕ್ಕೆಲ್ಲ ಮಾರೋದಕ್ಕೆ ಇರೋದು. ನಾನು ನೀವು ಮನೆ ಕಟ್ಟಿದ್ರೆ ಆಯ್ತದ, ಹೊತ್ತಾಗೆ ತಗೊಂಡ್ಬಿಟ್ಟು ಅದ್ ರನ್ನಿಂಗ್ ಮಾಡಿ ಅಂದ್ರು. ಸರಿ, 2.5 ಕೆಜಿ ಆಮೇಲೆ ಬಂದು 2.5 ಕೆಜಿ ನೀವು ಸೆಟ್ ಆದ್ಮೇಲೆ 2.5 ಕೆಜಿ ಮ್ಯಾಕ್ಸಿಮಮ್ ಆಯ್ತದೆ ಅಂತ ಹೇಳಿದ್ರು. ಬಂದ್ ಹೊಡೆದ್ರು, ನಾವು ಸೆಟ್ಟಿಂಗ್ ಮಾಡ್ಕೊಂಡು ಹೊಡೆದೆ ಹೆಂಗ್ ಹೊಡೆದ್ರು ಅದು ಅಷ್ಟೇ ಮೇಲೆ ಅದು ಎಗರದೇ ಇಲ್ಲ.
ವೇಸ್ಟ್ ಬಗ್ಗೆ ಮಾತಾಡಿದೆ ನಾನು. ವೇಸ್ಟ್ ಅದ್ರಲ್ಲಿ ಚಿಕ್ಕ ಚಿಕ್ಕ ಪೀಸ್ ಇದೆ, ಅದು ತುಕಡ ಆಗಿ ಬಿಸಿರಲ್ಲಿ ಬಿಟ್ರೆ ತುಕಡ ಆಯ್ತದೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಟನ್ ಗಟ್ಲೆ ತರ್ಸೋದಿದ್ದು, ಟನ್ ಅಲ್ಲಿ ನಾನು ಚೆಕ್ ಮಾಡಿ ಕುತ್ಕೊಳ್ಳೋದಿಕ್ಕೆ ಆಗಲ್ಲ, ಅಲ್ಲಿ ಹೋಗಿ ಏನ್ ಬರುತ್ತೋ ಅದನ್ನ ನೀವ್ ಮಾಡ್ಬೇಕು, ಎಷ್ಟು ಬರುತ್ತೋ ಅದನ್ನ ನಮ್ಗೆ ಕೊಡಿ, ನಾವು ಅಷ್ಟು ನಮ್ಗೆ ಚೆನ್ನಾಗಿರೋದನ್ನ ನಮ್ಗೆ ಒದ್ರ ಬಿಟ್ಟು ಚೆನ್ನಾಗಿ ತಂದು ಕೊಟ್ರೆ ನಾವು ಕೊಡ್ತೀವಿ ಅಷ್ಟೇನೆ. ನಾನು ಹಂಗಾದ್ರೆ ನಾವು ಅದ್ರಲ್ಲಿ ನೀವು 55 ರೂಪಾಯಿ ಕೆಜಿ ತಗೊಂಡು ವೇಸ್ಟ್ ಅಲ್ವಾ ಅಂತಂದೆ. ಇವಾಗ 55 ರೂಪಾಯಿ ನಾನು ಕೆಜಿ ಕೊಟ್ಟು ತಗೊಂಡಿದ್ದೀನಿ ಅಂದ್ಮೇಲೆ ನೀವು ಚೆನ್ನಾಗಿರೋದೇ ನನಗೆ ಬಟ್ಟೆ ಕೊಡ್ಬೇಕು. ಹೌದು. ಇಲ್ಲ ನಾನ್ ನಿಮ್ಗೆ ಯಾಕೆ 55 ರೂಪಾಯಿ ನಾನು ಬಟ್ಟೆ ಕೊಟ್ಟು ತಗೋಬೇಕು ಅಂತ ಹೇಳಿದ್ರಲ್ಲ, ಅದು ಬರೋದು ಹಂಗೆ ಟನ್ ಗಟ್ಲೆ ಬರ್ತದ್ರಲ್ಲಿ 1 2 ಕೆಜಿ ವೇಸ್ಟ್ ಹೋಯ್ತದೆ. ಅದ್ರಲ್ಲಿ 2 ಕೆಜಿ ಹೋಯ್ತಾ ಇಲ್ಲ, 60 ಕೆಜಿಗೆ 1 3 ಕೆಜಿ ವೇಸ್ಟ್ ಆಗೋಗೋದೆ, 1 3 ಕೆಜಿ ಚಿಕ್ಕ ತುಂಡು ಬಂದದೆ. ಅಯ್ಯೋ, ಅಲ್ಲೂ ಹೋಯ್ತಲ್ಲ ನಮ್ ದುಡ್ಡು. ಇವಾಗ ಕೆಜಿ ಲೆಕ್ಕದಲ್ಲೂ ಹೋಯ್ತು, ಮಿಷಿನ್ ಕರೆಂಟ್ ಬಿಲ್ಲು ಹೋಯ್ತು, ನಮ್ದು ಮಾಡಿದ ಕೂಲಿನೂ ಹೋಯ್ತು, ಅದ್ರಲ್ಲೂ ಲಾಸು. ಈಗ ಏನ್ ನಿರ್ಧಾರ ಮಾಡಿದಿರಿ ಹೋಗ್ಲಿ ನೀವು ಮತ್ತೆ ಮೂರ್ತಿ ಅವರು ಎಲ್ಲ ಸೇರ್ಕೊಂಡು? ಅವರು ಮೂರ್ತಿ ಅವರು ಅವ್ರೇನ್ ಮಾಡ್ತಿದಾರೆ ಅಂತ ಹೇಳಿದ್ರೆ, ಅವ್ರು ಕೇಸ್ ಹಾಕಿದ್ರೆ ಲೇಟ್ ಆಗಿ ಓಡಾಡ್ಬೇಕು ನಾವು, ಇದೆಲ್ಲ ಲಾಯರ್ಗಳು ದುಡ್ಡು ಇಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ಹಂಗ ನನಗೆ ಸಪೋರ್ಟ್ ಮಾಡಪ್ಪ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತಂದೆ. ನನ್ ಜೊತೆ ನೀನ್ ಬಾ, ಅಟ್ಲೀಸ್ಟ್ ನಾನು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ, ಅವ್ರು ಬೇಕಾದ್ರೆ ಇಲ್ಲ ಕನ್ಸ್ಯೂಮರ್ ಕೋರ್ಟ್ ಒಂದಿದೆ ಅಂತ ನಮ್ಮ ಫ್ರೆಂಡ್ ಒಬ್ರ ಹತ್ರ ಮಾತಾಡ್ದೆ ನಾನು. ಅವ್ರು ಹೇಳಿದ್ರೆ ಬೇಕಾದ್ರೆ ಹಂಗೂ ಆಗಿಲ್ಲ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ ಅಂತ ಇದೆ, ಅದಕ್ಕೋಸ್ಕರನೇ ಇರೋದು, ಬೇಕಾದ್ರೆ ಅಲ್ಲೂ ಕೇಸ್ ಮಾಡೋಣ ಅಂತಂದ್ರೆ ಅವ್ರೊಬ್ರು. ಖಂಡಿತ ಮಾಡಿ, ಸರ್ಕಾರಿ ಲಾಯರ್ಗಳು ಇರ್ತಾರೆ, ಅವ್ರ ಮೂಲಕನೇ ನಡೆಸಬಹುದು. ನೀವು ಕಂಪ್ಲೇಂಟ್ ಮಾಡೋದು ಕನ್ಸ್ಯೂಮರ್ಗೂ ಮಾಡಿ, ನಾರ್ಮಲ್ ಆಗಿ ನಿಮ್ಮ ಇದ್ರಲ್ಲೂ ಇಂದನೂ ಒಂದು ಇದ್ ಕೊಡಿ, ಕಂಪ್ಲೇಂಟ್ ಕೊಡಿ, ಈ ರೀತಿ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೆ, ಬಿಲ್ ನೋಡಿದ್ರೆ ಇಷ್ಟು ಕೊಟ್ಟವ್ರೆ. ಅದಕ್ಕೆ ನಾವು ಇನ್ನೊಂದು ಮಾತುಕತೆ ಆಯ್ತು ಅವ್ರಿಗೆ. ಇಲ್ಲ ಸರ್, ದಯವಿಟ್ಟು ನಮ್ಗೆ ಅಮೌಂಟ್ ನನಗೆ ವಾಪಸ್ ಮಾಡ್ಲೇಬೇಕು, ನೀವು ಎಷ್ಟಾಗುತ್ತೆ ಅಷ್ಟಾರ ಮಾಡಿ, ದಯವಿಟ್ಟು ನಿಮ್ ಕಾಲು ಬೇರೆ ಹಿಡ್ಕೊಂಡ್ಬಿಡ್ತೀನಿ, ನಾವು ಬಡ್ಡಿ ಕಟ್ತಾ ಇದೀನಿ ಅಂತಾನೆ ಹೇಳ್ದೆ ನಾನು ಅವ್ರಿಗೆ. ಅರ್ಧ ಅಮೌಂಟ್ ಅರ ಕೊಟ್ಬಿಡಿ ನನಗೆ ಸಾಕು, ಲಾಸ್ಟ್ ಅಷ್ಟನ್ನು ಹೇಳ್ದೆ ನಾನು. ಇವಾಗ ನಾವು ತಗೊಂಡಿರೋದು ಅರ್ಧ 80,000 40-45 ಕೊಟ್ಬಿಡಿ ಸರ್ ಅಂತಂದೆ ನಾನು. ಪಾಪ ಕಣ್ರಿ. ಯಾಕೆ ಬಡ್ಡಿ ತಂದಿರ ಸರ್, ಅದು ನಮ್ಮವ್ರು ಒಬ್ರು ಅಣ್ಣರಿದಾರೆ, ಅವರು ಕೊಡ್ಸಿದ್ರು ನಮ್ಗೆ ಬಡ್ಡಿಗೆ ಅಂದಾನೆ. ಪಾಪ ಹಿಂಗೆ ಕೆಲಸ ಇಲ್ಲ, ನಾನು ಕ್ಲೋಸ್ ಆಯ್ತು ಅಂದಿದ್ದಕ್ಕೆ ತಂದು ಕೊಟ್ಟಿದ್ರು ಅವರು. ಹೊಟ್ಟೆ ಉರಿತ್ರಿ, ದುಡ್ಡು ಯಾವಂದಾದ್ರೆ ನನ್ ಮಕ್ಳೆಲ್ಲ ಇವ್ರೆಲ್ಲ ಎಂತ ತಲೆ ಹಿಡಕ್ರು ಅಂದ್ರೆ ಯಪ್ಪ ಥೂ, ಇವ್ರಿಗೆಲ್ಲ ಬೀಗ ಹಾಕ್ಸೋದಂತೂ ನಾನಂತೂ ಬಿಡಲ್ಲ. ನಿಮ್ಮಂತರ ಸಮಸ್ಯೆನ ಜನಕ್ಕೆ ಹೇಳ್ಬೇಕು, ಜನ ಬಾಳ ಅರ್ಥ ಮಾಡ್ಕೋಬೇಕು. ತಗೊಂಡಿರೋರೆಲ್ಲ ತಾಂಡೋಗ ಅವ್ನ ಮನೆ ಬಾಗ್ಲಿಗೆ ಎಸಿರಿ, ಕಳ್ಳನ್ ಮಕ್ಳಿಗೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವ 60 ಕೆಜಿ ಮಾಡಿದ್ರೆ ಕೆಲವ್ರು ತಗೊಂಡೋಗ್ಬಿಟ್ಟು ಏನು ಮಾಡೇ ಇಲ್ಲ ಅಂತ ಹೇಳ್ತಾನೆ ಆಯಪ್ಪನೇ. ಮತ್ ಮಾಡದ್ಮೇಲೆ ಏನಕ್ ಮಾಡ್ತಿದ್ಯೋ ಮಕ್ಳು ಅಂತ ಕೇಳ್ಬೇಕು ನೀವು. ಮಾಡಕ್ ಬರ್ತಾ ಇಲ್ಲ ಸರ್, ನಾವು ಒಬ್ಬ ಹೊರಗಡೆ ಕಾಯ್ತಾ ಇಲ್ಲ. ಯಾಯಪ್ಪನ್ಗೂ 3 ಜನ ಅವ್ರಿಗೆ ಹೇಳ್ದೆ ನಾನು. ಸರ್ ನೀವ್ ಒಬ್ರಲ್ಲ ಸರ್, ನನಗ್ 100,000 ಫೋನ್ಸ್ ಬರ್ತಿದೆ, 1,000 ಫೋನ್ಸ್ ತಿಂಗಳಿಗೆ. ನನಗೆ ಆನ್ಸರ್ ಹೇಳಿ, ನನ್ ಕೇಳ್ತಾರೆ. ಈಗ ನೀವ್ ಕೇಳ್ದಂಗೆ ನಾನು ಕೇಳ್ದೆ, ನಾನು ಏನ್ ಮಾಡ್ಲಿ? ನನ್ನಿಂದ ಏನು ಮಾಡ್ಬೋದು? ಸಮಸ್ಯೆನ ಮುಟ್ಟಿಸ್ಬೋದು ಜನಕ್ಕೆ. ಈ ಅಧಿಕಾರಿಗಳಾಗ್ಬೋದು, ಇನ್ಕಮ್ ಟ್ಯಾಕ್ಸ್ ಅವ್ರು ಇರ್ಬೋದು, GST ಇರ್ಬೋದು, ಇವ್ರು ಏನ್ ಕೆಲಸ ಮಾಡ್ತಿದಾರೆ ಇದ್ರ ಕಡೆ ಅವ್ರು ಗಮನ ಕೊಡ್ಬೇಕು. ಇವತ್ತು 70, 80, 90 ಸಾವಿರ ದುಡ್ಡು ತಗೊಳ್ಳೋದು, 1 ಲಕ್ಷ ದುಡ್ಡು ತಗೊಳ್ಳೋದು, 25,000 ಬಿಲ್ ಕೊಡ್ತಾರೆ ಅಂದ್ರೆ ಇನ್ ಮಿಕ್ಕಿದ್ಕೆ GSTನೂ ಕಟ್ತಿಲ್ಲ ಇವರು. ತಮಿಳ್ನಾಡಿಂದ ಬರುತ್ತೆ ಮಷೀನು, ಅದಕ್ಕೂ GST ಇಲ್ಲ. ಇಲ್ಲಿ ನಿಮಗ್ ಮಾಡ್ತಾರೆ, ಅದಕ್ಕೂ GST ಇಲ್ಲ. ಮತ್ತೆ ಈ ಸರ್ಕಾರಕ್ಕೆ ಕೋಟಿ ಗಟ್ಲೆ ನಷ್ಟ ಮಾಡ್ತಿದ್ದಾರೆ, ಜನಕ್ಕೆ ಕೋಟಿ 1,000 ಕೋಟಿ ಲೂಟ್ ಹೊಡಿತಿದಾರಲ್ಲ, ಇವ್ರಿಗೆಲ್ಲ ಯಾವಾಗ ಬ್ರೇಕ್ ಆಗೋದು? ಸರಿ ಆಯ್ತು, ನೋಡೋಣ, ಇದಕ್ಕೇನಾದ್ರೂ ನಮ್ ಕಡೆಯಿಂದ ಪರಿಹಾರ ನೋಡೋಣ. ನಾನು ಒಂದಷ್ಟು ಜನದ್ದು ಅವರು ಮತ್ತೆ ಹೇಳಿ 40-45 ಸಾವಿರ ಕೊಟ್ಬಿಡಿ ಸರ್ ಮಿಷಿನ್ ತಗೋರು ಅಂತ. ನಾವೇನಾರ ಅದರಿಂದ ಬೇರೆ ಬಡ್ಡಿ ಕಟ್ತಾ ಇದ್ವಿ, ಏನೋ ಒಂದ್ ಚಿಕ್ಕ ಪಟ್ಟಿ ವ್ಯಾಪಾರ ಮಾಡ್ಕೊಂಡ್ಬಿಡ್ತೀವಿ ನಾವು. ಅವ್ರ ಬಡ್ಡಿಗಾರ ನಾವೇನಾರು ಮ್ಯಾನೇಜ್ ಮಾಡ್ತೀವಿ, ನಾಲ್ಗೆ ಕೊಟ್ಟು ತಗೊಂಡಿರೋದು ನಾವು. ಅಲ್ಲಿ ಉಳಿಸ್ಕೋಬೇಕಂತ ಹೇಳಿ ಅವನು 1 ವಾರ ಟೈಮ್ ಕೊಡಿ, ಯಾರ ಕಸ್ಟಮರ್ ಬಂದ್ರೆ ನಿಮ್ಗೆ ನಾನು ಅಷ್ಟಿಗೆ ಮಾಡಿಸಿ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡ್ತಾರೆ ಗೊತ್ತಾ ಬಾಮಣ್ಣ, ಈಗ ನಿಮ್ ಮಷಿನ್ ನ ತರ್ಸ್ಕೊಂಡ್ ಅಲ್ಲಿ ಇಟ್ಕೊಳ್ಳೋದು. ಈಗ ನೀವ್ ಕೊಟ್ಟಿರೋ ದುಡ್ಡಲ್ಲಿ ಅವ್ನ ಹೆಂಡತಿಗೆ ಸೀರೆ, ಮಕ್ಳಿಗೆ ಪಿಜ್ಜಾ ಎಲ್ಲ ತಿನ್ಸಿ ಮುಗ್ಸಿರ್ತಾನ ಆ ದುಡ್ಡನ್ನ, ಇಲ್ಲ ಬಂಗಾರ ಕೊಡ್ಸಿರ್ತಾನೆ. ಬಡ್ಡಿ ಮಕ್ಳು ಇವ್ರೆಲ್ಲ ಅದೇ ಇವ್ರದ್ದು ಹಣೆ ಬರ. ಈಗ ನೀವ್ ಕೊಟ್ಟ ಮಷಿನ್ ಇಟ್ಕೊಳ್ಳೋದು, ಇನ್ನೊಬ್ಬ ಯಾವನಾರ ಹೋಗ್ತಾನಲ್ಲ ಮಂಗ, ಆ ಬಕ್ರಾಗೆ ಈ ನಿಮ್ ಮಷಿನ್ ಕೊಟ್ಟು ಅದೇ ಹಳೆ ದುಡ್ಡು ನೀವ್ ಎಷ್ಟ್ ಕೊಟ್ಟು ತಗೊಂಡಿರ್ತೀರಿ ಅಷ್ಟೇ ದುಡ್ಡಿಗೆ ಮಾರ್ಕೊಂಡು ನಿಮಗೆ ಕೈಗೆ 25-30 ಸಾವಿರ ಕೊಡೋದು. ಓವರ್ ಆಲ್ ತಲೆ ಹೊಡಿಯೋದ್ ಬಿಟ್ರೆ ಇವ್ರಿಗೆ ಇನ್ನೇನು ಗೊತ್ತಿಲ್ಲ. ತಲೆ ಹಿಡಿ ಎರಡೇ ಕೆಲಸ ಇವ್ರು ಮಾಡ್ತಿರೋದು. ನಾವು ಅಲ್ಲಿ ಕಂಪ್ನಿಲಿ ಯಾರು ಅಷ್ಟು ಎನ್ಕ್ವೈರಿ ಮಾಡಿಲ್ಲ. ನಾನು ಅಷ್ಟು ಎನ್ಕ್ವೈರಿ ಮಾಡಿದೀನಿ ಅಂದ್ರೆ ನಾನು ಇನ್ವೆಸ್ಟ್ ಮಾಡಕಾಯ್ತದ ಅವ್ರ ಹತ್ರ. ಹೌದು. ಒಂದ್ 2-3 ಜನ ಯಾರು ಇದ್ದಿದ್ರೆ ನಮ್ ಜೊತೆಗೆ ಅದ್ರ ಕತೆ ಬೇರೆ ಮಾಡ್ಬೋದಿತ್ತು. ನಾನು ನಿಮ್ಮೆಲ್ರಿಗೂ ಇದಾಗ್ಲಿ ಸಮಸ್ಯೆ ಆಗ್ಬಾರ್ದು ಅಂತ ನಾನು ನಂಬರ್ ಕೂಡ ಹಾಕಿದೀನಿ. ನೀವುಗಳು ಫೋನ್ ಮಾಡಲ್ಲ, ನಾನು ಏನ್ ಮಾಡ್ಲಿ? ನನ್ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ಬೋದು ಅಷ್ಟೇ ಸಮಾಜಕ್ಕೆ. ನನಗೆ ಫೋನ್ ಮಾಡಿದ್ರೆ ತಗೋಬೇಡಿ ಅಂತ ನೇರವಾಗಿ ಹೇಳ್ತೀನಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ತಗೊಂಡ್ಬಿಟ್ಟಾರೆ. ಈಗ ನೆಕ್ಸ್ಟ್ ಇನ್ನ ಹೊಸೊಬ್ರೆ ಬೀಳ್ತಾ ಇದಾರೆ. ಈಗ ಅದಕ್ಕೆ ಈಗ ಅದನ್ನ ತಪ್ಪಿಸ್ಬೇಕು ಅಂತ ನನ್ನ ಪರಿಶ್ರಮ. ನನ್ಗೆ ಯಾವ್ದೇ ರೀತಿ ಇದರಿಂದ ಇನ್ಕಮ್ ಬರಲ್ಲ, ಬಟ್ ಸಮಾಜಕ್ಕೆ ಏನೋ ಒಂದ್ ಒಳ್ಳೆ ಸಂದೇಶ.
ಅವ್ರ ಆಶೀರ್ವಾದ ಸಾಕು, ನಿಮ್ಮಂತವ್ರ ಆಶೀರ್ವಾದ ನಮ್ಗೆ ಇನ್ನೆಂತ ಬೇಡ ಇದರಿಂದ. ನಾವು ಒಬ್ರು ಏನ್ ಮಾಡಕ್ಕಾಗುತ್ತೆ ಸರ್, ಒಂದು ವೇಸ್ಟ್ ಮಾಡಿದ್ನಲ್ಲ. ಇಲ್ಲಿ 1,20,000 ಎಕ್ಸ್ಟ್ರಾ ಖರ್ಚಾಗೋಯ್ತು. ನಾನೊಂದು 6 ಸರಿ ತಿರುಗಿರೋದು. ಅದೇ ಹೋಗಿ ಬಂದು ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಮೈಸೂರು ಓಡಾಡಿದ್ರೆ ಅಲ್ಲಿ ಊಟ ಮಾಡಿ, ಅಲ್ಲಿ ಕೂತು, ಅಲ್ಲಿ ನಿಂತು, ಹಿಂಗೆ ಒಂದೇ ಸಣ್ಣ ಸ್ಟೇ ಮಾಡಿ ಎಲ್ಲ ಮಾಡ್ಕೊಂಡು ಹೊಸದುರ್ಗ ತಗೊಂಡಿದಾರಂತೆ. ಹೊಸದುರ್ಗ, ಚಿತ್ರದುರ್ಗ ಆ ಕಡೆ ಅವರೆಲ್ಲ ಬಂದಿದ್ರು ಅಲ್ಲಿ ನಾನೊಂದ್ ದಿವಸ ಹೋದಾಗ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬರದಾದ್ಮೇಲೆ ಅವ್ರು ಹೊರಗಡೆ ಹೋದ್ಮೇಲೆ ಇನ್ನೊಬ್ರಿಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ ಇವರು. ಇದು ಅವ್ರ ಸಮಸ್ಯೆ ಹೇಳಕ್ಕೆ ಬಿಡಂಗಿಲ್ಲ, ಒಳಗಡೆ ಕೂಡ ಹಾಕೊಂಡು ಕತೆ ಹೇಳೋದು. ಇವಾಗ ನನ್ನ ಕಳ್ಸ್ಬಿಡೋದು, ನೆಕ್ಸ್ಟ್ ಇನ್ನೊಬ್ಬನ ಎಂಟ್ರಿ ಮಾಡ್ಕೊಳ್ಳೋದು ಅಲ್ಲಿಗೆ. ಇವಾಗ ನಾವೇನಾರ ಒಂದ್ ಮಾತಾಡ್ಬಿಟ್ರೆ ಹೋಗುತ್ತಲ್ಲ, ಗೊತ್ತಾಗ್ಬಿಡ್ತದಲ್ಲ ಇದರಿಂದ ಮತ್ತೆ ತಗೊಳಲ್ಲ ನಾವು. ಅದಕ್ಕೆ ಆಮೇಲೆ ನಾನು ಮೂರ್ತಿ ಅವರು ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರ ಹತ್ರನೂ ಹಂಗೆ ಆಯ್ತು. ಅವ್ರು ಹೋದ್ಮೇಲೆ ಬಂದ್ರು, ಆಮೇಲೆ ನಾನು ಅವ್ರ ಹಂಗೆ ಯಾರು ಇರ್ಲಿಲ್ಲ, ಅವ್ರು ಮೀಟ್ ಆಗಿದ್ದು ಅಷ್ಟೇ. ನಾವು ಈ ತರ ಮೀಟ್ ಯಾರಿಗೂ ಮಾಡಕ್ ಬಿಡಲ್ಲ ಅವರು. ಈ ತರ ಸಮಸ್ಯೆ ಒಂದಿದೆ ಅಲ್ಲಿ. ನಾವ್ ಹೋದ್ಮೇಲೆ ಇನ್ನೊಬ್ರು ಹೋದ್ಮೇಲೆ ಇನ್ನೊಬ್ರು. ಆಮೇಲೆ ಹೇಳ್ತಾರೆ ಅವರು, ಎಷ್ಟು ಮಿಷಿನ್ ಹೋಗ್ತೈತೆ ನಮ್ಗೆ ಕೊಡಕ್ ಆಗ್ತಾನೆ ಇಲ್ಲ, ಅಷ್ಟು ಮಿಷಿನ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಷ್ಟು ಜನ ಮನೆ ಹಾಳು ಮಾಡ್ತಿದಾರೆ ಇವರೆಲ್ಲ ಕಳ್ಳನ ಮಕ್ಳು. ಇರ್ಲಿ, ಕರ್ನಾಟಕದಲ್ಲಿ ನಾವೇನೋ ಫಸ್ಟ್ ಸೌತ್ ಇದ್ರಲ್ಲಿ ನಾವೇ ಕೊಡ್ತಾ ಇರೋದು ಯೂಟ್ಯೂಬ್ ಅಲ್ಲೆಲ್ಲ ಹೇಳಿದ್ದಾರೆ. ಇವ್ರದ್ದೆಲ್ಲ ಬೀಗ ಹಾಕ್ಸಿಲ್ಲ ಅಂದ್ರೆ ನೋಡ್ರಿ, ಬೇಕಾದ್ರೆ ನಾ ಬೀಗ ಹಾಕ್ಲೇಬೇಕು. ಇವ್ ಕಳ್ಳನ ಮಕ್ಳಿಗೆಲ್ಲ ಬೀಗ ಹಾಕ್ಸದೆ. ಹೇಳ್ರಿ, ಆಯ್ತು. 40,000 ನಾವು ಸಂಪಾದನೆ ಮಾಡೋದು, ನಮಗೆ 20,000 ಆಗಿದ್ರೆ ಸಾಗಿತ್ತು ಅಂತ ನಾವು ಹೊಡೆದಾಡಿದ್ವಿ. ಇಲ್ಲಿ ಪೇಮೆಂಟ್ ಅಷ್ಟಲ್ಲ, ಇದು 10,000 ತೆಗಿಯಕ್ಕಾಗಲ್ಲ. 10,000 ತಿಂಗ್ಳಿಗೆ 10,000 ಅಲ್ಲ 5,000 ತೆಗಿಯಕ್ಕಾಗಲ್ಲ ಲಾಭನ. ತೆಗಿಯಕ್ಕಾಗಲ್ಲ. ನಾವು ಅದ್ರಲ್ಲಿ ವೇಸ್ಟ್ ಅಷ್ಟು ಬರುತ್ತೆ, ಮನೆ ತುಂಬಾ ಕಸ. ಅವ್ರು ತಗೊಂಡೋಗ್ಬಿಟ್ಟು ರನ್ನೇ ಮಾಡಿಲ್ಲ ನೋಡಿ. ನಮ್ಮ ಹುಡುಗ ಮೂರ್ತಿ ಅಂತ ಹೇಳಿದ್ನಲ್ಲ, ಏನ್ 1 kg ಮಾಡಿದ್ರ ಅಷ್ಟೇ ಲಾಸ್ಟ್. ಮತ್ತೆ ಮಿಷಿನ್ ಜೊತೆ ಆಯ್ತು, ಮತ್ತೆ ಹೋಗಿ ಇವ್ರು ರೆಸ್ಪಾನ್ಸಿಬಲ್ ಮಾಡಿದ್ರು. ಆಮೇಲೆ ನಮ್ದೇನೋ ಸ್ವಲ್ಪ ಮಿಷಿನ್ ಸ್ಲೋ ಆಯ್ತು. ಫೋನ್ ಮಾಡಿದ್ರೆ ನಾನು ಮೆಕ್ಯಾನಿಕ್ ಯೂಟ್ಯೂಬ್ ಅಲ್ಲಿ ತೋರಿಸಿ, ನೀವು ವಾಟ್ಸ್ಆಪ್ ಅಲ್ಲಿ ತೋರಿಸಿ ಅಂತ ಹೇಳಿದ್ರು. ಮೆಕ್ಯಾನಿಕ್ ಬರ್ತಾನೆ, ಮೆಕ್ಯಾನಿಕ್ ಅವನು ಸೋಮವಾರ ಶನಿವಾರ ಫುಲ್ ಮಾಡಿದೀನಿ, ಬಂದೇ ಇಲ್ಲ. ಸ್ಲೋ ಓಡ್ತೈತೆ, ಮಿಷಿನ್ ಪೀಸ್ ತಗೊಳ್ತಾ ಇಲ್ಲ ಅಂತ. ಮತ್ತೆ ಫೋನ್ ತೆಗ್ದಿಲ್ಲ ಅವರು. ಸರಿ ಸರಿ, ಏನ್ ಮಾಡೋದು? ಈ ತರ ಆಗ್ಬಿಟ್ಟು ಸಿಗಾಕೊಂಡ್ಬಿಟ್ಟು ರೆಡಿ ಮಾಡಿರೋದನ್ನ ಕಳ್ಸಕ್ ನಮ್ಮ ಹತ್ರ ಅಮೌಂಟ್ ಇಲ್ಲ. 1,20,000 ರೂಪಾಯಿ ತಿನ್ನಂತಾರೆ. 1-2 ದಿವಸಕ್ಕೆ ಸರ್ ಹೋಗಿರೋದು ದುಡ್ಡು. ಅದು ನಮ್ಗೆ ಒಟ್ಟು ರೀತಿ ಕಾಣೋದು. ಶನಿವಾರ ಕೆಲಸ ಮಾಡಿದ್ರೆ 2 ದಿವಸಕ್ಕೆ 1,20,000 ರೂಪಾಯಿ ಡಮಾರ್ ಆಗೋಯ್ತು. ಎಲ್ಲಾಗಿ 1,20,000 15,000 ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ, ಈ ಟ್ರಾನ್ಸ್ಪೋರ್ಟ್ಗೆ ಕೊಡಕ್ಕೆ ಆಟೋದವ್ರು ತಗೊಂಬರೋದಕ್ಕೆ ಅಲ್ಲೇ 5,000-6,000 ರೂಪಾಯಿ ಆಗೋಯ್ತು. ದುಡ್ಡು ಅಲ್ಲ ಪಾಪ, ಏನೇನ್ ಮಾಡ್ಕೊಂಡ್ ತಂದಿರ್ತಾರೆ. ಇವ್ರಿಗೆಲ್ಲ ಗೊತ್ತು ಈ ತರ ಸಾಲ ಸೂಲ ಮಾಡ್ತಾರೆ. ಆಗಿದ್ರು ಇವರೆಲ್ಲ ಮನುಷ್ಯ ಪ್ರಾಣಿಗಳಿಗಿನ್ನ ಕಡೆಯಾಗಿದಾರ, ರಾಕ್ಷಸ ತರ ಈ ರೀತಿ ಮಾಡ್ತೀಯಾರಲ್ಲ. ದೇವ್ರ ತರಕಾರಿ ವ್ಯಾಪಾರ ಮಾಡ್ತೀರಾ ಅಂತ ಕೇಳ್ತಾನೆ. ತರಕಾರಿ ವ್ಯಾಪಾರಿ ಶ್ರೇಷ್ಠವಾದನವನು, ಆರೋಗ್ಯ ಕೊಡ್ತಾನೆ ತರಕಾರಿ ಮಾರಿ. ಇವ್ರು ಕಚಡಗಳು, ಇವ್ರು ಯಾಕೆ ತರಕಾರಿಗೆ ಇನ್ನೊಂದು ವ್ಯವಹಾರಕ್ಕೆ ಹೋಲಿಸ್ತಾರೆ. ಇವ್ರು ಕಚಡ ಕೆಲಸ ಇವ್ರು ಮಾಡ್ತಿರೋದು, ತರಕಾರಿ ಕೆಲ್ಸಕ್ಕೆ ಹೋಲ್ಸಂತವು ಶ್ರೇಷ್ಠವಾದ ಕೆಲ್ಸ ಅಲ್ಲ. ತರಕಾರಿ ತಿಂದಿಲ್ಲ ಅಂದ್ರೆ ಮನುಷ್ಯ ಇರ್ತಾರ? ತರಕಾರಿ ಎಲ್ಲ ಅಣ್ಣ ಭಿಕ್ಷೆ, ರೋಡ್ ಸೈಡ್ ಭಿಕ್ಷೆ ಬಡವರು ಶ್ರೇಷ್ಠವಾದ್ದೆ. ಚರಂಡಿ ಕ್ಲೀನ್ ಮಾಡೋರು ಇವ್ರು ತಲೆ ಹೊಡಿಯೋ ತಲೆ ಹಿಡಕ್ರಿ ಇವರೆಲ್ಲ. ಇವ್ರು ತರಕಾರಿ ವ್ಯಾಪಾರಕ್ಕೆ ಇನ್ನೊಂದು ವ್ಯಾಪಾರಕ್ಕೆ ಹೋಲಿಸ್ತಾರೆ. ನಾಚಿಕಾಗ್ಬೇಕು ಇವ್ರಿಗೆಲ್ಲ. ತರಕಾರಿ ವ್ಯಾಪಾರ ಶ್ರೇಷ್ಠವಾದದ್ದು. ಚರಂಡಿ ಕ್ಲೀನ್ ಮಾಡೋ ಪುಣ್ಯಾತ್ಮ, ಅವ್ನ್ ಕಾಲ್ ತೊಳೆದು ಪುಣ್ಯ ತಲೆ ಮೇಲೆ ಹಾಕೋಬೇಕು ನೀರ್ನ. ಅಂತ ಶ್ರೇಷ್ಠವಾದ ಕೆಲಸ. ಅವ್ರಿಗಿನ್ನ ಕಚಡ ಕೆಲಸ ಇವ್ರದ್ದು, ಅವ್ರದಲ್ಲ. EMI ಸ್ಪೆಷಾಲಿಟಿ ಅಂತ ಹೇಳಿದಾರೆ ಅಂತ ಹೇಳಿದ್ರು ಅವರು. ಅದಕ್ಕೆ ನಾನು ಹೋಗಿದ್ದು. ನನ್ ಬಾಯಿಲ್ ಕೆಟ್ಟದ್ ಬರುತ್ತೆ, ಏನು ಮಾಡಕ್ಕಾಗಲ್ಲ. EMI ಅಂತ ಹೇಳಿದ್ರಲ್ಲ ಸರ್ ಅವರು, ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಅವರು. ಸರಿ, ನಾನು 50,000 ತಗೊಂಡೋಗಿದ್ದೆ. ಕಡೆ ಉಳಿದಿದ್ದಕ್ಕೆ ನಂದು 50,000 ಬೇಕಂದ್ರೆ ನಾನು EMI ಹಾಕ್ಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ಹೆಂಗೋ ಹೇಳಿದ್ರು ಅಂತ ಹೇಳಿದ್ರೆ ನಮ್ಗೆ ಒಂದು ನಾಚಿಕೆ ಆಗೋಯ್ತು. ಆತರ ಹೇಳ್ಬಿಟ್ರು ಅವರು. ಮ್ಯಾಕ್ಸಿಮಮ್ ಸ್ಯಾಲ್ರಿ 30,000 ಇರ್ಬೇಕು. 30,000 ಸ್ಯಾಲ್ರಿ ಹಂಗಿದ್ರು ಇವ್ರ ಹತ್ರ ನಾವೇನು ಬರ್ತಾ ಇದ್ವಿ ಕೆಲಸ ಮಾಡೋದಕ್ಕೆ. ಏನ್ ಸ್ಯಾಲ್ರಿ? 30,000? ನಮ್ದು ಸ್ಯಾಲ್ರಿ 30,000 ಇದ್ರೆ. ಅಂದ್ರೆ ನೀವು ಇಂಜಿನಿಯರ್ ಇಲ್ಲ ಡಾಕ್ಟ್ರು ಇನ್ನೊಂದು ದೊಡ್ಡ ಕೆಲ್ಸದಲ್ಲಿ ಇದ್ದು ಸಂಬಳ ತಗೊಂಡದ್ನ ತಗೊಂಡೋಗಿ ಸ್ಲಿಪ್ ಕೊಡ್ಬೇಕು ಅವ್ರಿಗೆ. ಅಣ್ಣ ನಾನು ಈ ಕೆಲ್ಸ ಬಿಡ್ತಾ ಇದ್ದೀನಿ, ನೀನು ಕೆಲ್ಸ ಕೊಡು ಅಂತ ಹೇಳಿ ಈ ಮುಟ್ಟಾಳ್ ಬೇವರ್ಸಿಗಳ ಹತ್ರ ಹೋಗ್ಬೇಕು ನೀವು. ಅವಾಗ ಆ ಮುಟ್ಟಾಳ್ರು ABCD ಓದಿರಲ್ಲ ಅಯೋಗ್ಯ ನನ್ ಮಕ್ಳು, ಆ ಸರ್ಟಿಫಿಕೇಟ್ ನೋಡ್ಕೊಂಡು ನಿಮಗೆ ಸಾಲ ಕೊಡೋದು. ಇವ್ರದ್ದು ದೊಡ್ಡ ಸಂಸ್ಥೆ ಅಲ್ವಾ, ಇಂಟರ್ನ್ಯಾಷನಲ್ ಸಂಸ್ಥೆ ಇವ್ರದ್ದು. ಇದರಿಂದ 100 ಜನ ಹೊಟ್ಟೆ ಹೊರಿತಿದ್ದಾರೆ, 1000 ಜನ ಕೆಲಸ ಕೊಟ್ಟಿದ್ದಾರೆ ಕಳ್ಳನ್ ಮಕ್ಳು ಇವರೆಲ್ಲ. ಭಗವಂತ ಕ್ಷಮಿಸಲ್ಲ, ಶಿವನ ಯಾವ್ದೇ ಕಾರಣಕ್ಕೂ ಇವ್ರು ಯಾರಿಗೂ ಇಲ್ಲ. ಇವ್ರದ್ದು ಮುಗೀತು ಕತೆ, ಮಾಡಿದ ಪಾಪಕ್ಕೆ. ಇನ್ನೊಬ್ರು ಅರಸೀಕೆರೆಯವರು ಪಾಪ ಒಯ್ಯಿಂದು ಇದೇ ಕತೆ. ಅವರು ಇಲ್ಲಿ ನಿಟ್ಟೂರ್ ಹತ್ರ ಏನೋ ತಗೊಂಡಿದ್ರು, ಅವ್ರದ್ದು ಇದೇ ಸಮಸ್ಯೆ. ಅವ್ರು ಹೇಳಿದ್ ಇಷ್ಟೇ, ಇವ್ರಿಗೇನ್ ಒಳ್ಳೆ ಸಾವು ಬರಲ್ಲ ಸರ್,
ಇವರೆಲ್ಲ ಮನುಷ್ಯರು ಅಲ್ಲ. ಅಲ್ಲೆಲ್ಲಾದ್ರೂ ಭಿಕ್ಷೆ ಬೇಡದ್ರು ಎಷ್ಟೋ ಚೆನ್ನಾಗಿರುತ್ತೆ. ಈ ತರದ್ದೆಲ್ಲ ತಲೆ ಹೊಡೆಯೋ ಕೆಲಸ ಮಾಡಬಾರ್ದು ಅಂತ ತುಂಬಾ ಜನ, ಅದರಲ್ಲೂ ಮುಸ್ಲಿಮ್ಸ್ ಅಂತೂ ತುಂಬಾ ಯಾಮಾರ್ತಿದ್ದಾರೆ. ಮುಸ್ಲಿಮ್ಸ್ ಜನ ತುಂಬಾ ಯಾಮಾರಿದ್ದಾರೆ. ನಾವು ನೋಡ್ತಿರೋದಕ್ಕೆ ಎಲ್ಲೆಲ್ಲಿಂದನೋ ಕಾಲು ಬೇಲೂರು, ಮೈಸೂರು, ಈ ಕಡೆ ದಾವಣಗೆರೆ ಅವರು, ಮತ್ತೆ ಆ ಕಡೆ ಉತ್ತರ ಕರ್ನಾಟಕ ಭಾಗದವ್ರು ತುಂಬಾ ಜನ ಫೋನ್ ಮಾಡಿ ಸಮಸ್ಯೆ ಹೇಳ್ಕೊಂತಾರೆ. ನಾವೇನ್ ಮಾಡೋಣ? ನನ್ನಿಂದ ಏನಾಗುತ್ತೆ ಹೇಳ್ರಿ? ನಾವೇನೋ ಸಜೆಸ್ಟ್ ಮಾಡ್ಬೋದು ಈ ರೀತಿ ಮಾಡಿ ಅಂತ, ಅದಕ್ ಮೀರ್ ನಾನ್ ದುಡ್ಡು ಕೊಡಕ್ ಬರುತ್ತ ಅವ್ರು ಕಳ್ಕೊಂಡಿರೋದ? ಸರಿ ಆಯ್ತು ಅಣ್ಣ, ನೋಡೋಣ ಏನು ಆಗುತ್ತೋ ಒಂಚೂರು ಮಾಹಿತಿ ಕೊಡ್ತೀನಿ ನಿಮ್ಗೆ. ಆ ರೀತಿ ಮಾಡಿರಂತೆ, ನೋಡೋಣ ರಿಕವರಿ ಮಾಡ್ಸಕ್ ಮಾಡೋಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇಷ್ಟೊತ್ತು ಕೇಳಿದ್ರ ಸ್ನೇಹಿತರೆ, ಇದೇ ರೀತಿ ಮೋಸ ಹೋಗ್ತಿದ್ದಾರೆ. ಇವ್ರು ಯಾರುನು ಅಂತ ಹೈಯರ್ ಎಜುಕೇಟೆಡ್ಗಳು ಇಲ್ಲ, ಎಲ್ಲ ಹುಣ್ಸೆಕಾಯಿ, ಏನು ಗೊತ್ತಿರಲ್ಲ. ಏನೋ ನಾ ಕಾಸು ಮಾಡಕ್ಕೆ ಅಂತ ಬಂದು ಅದು ಚೆನ್ನಾಗ್ ಕ್ಲಿಕ್ ಆಗಿದ್ಮೇಲೆ ಯಾವ್ಯಾವ ಒಂದು ಯೂಟ್ಯೂಬ್ ನೋಡ್ಕೊಂಡು ಹಾಳಾಗಿ ಹೋಗ್ತಿದಾರೆ ನಮ್ ಜನ. ನಾವೇನ್ PhD ಮಾಡ್ಕೊಂಡಿಲ್ಲ ಯೂಟ್ಯೂಬ್ ನಲ್ಲಿ, ಏನೋ ಒಂದು ಖುಷಿಗೆ ನಾನ್ ಪ್ಯಾಷನ್ ಆಗಿ ಬಳಸೋದು. ಯೂಟ್ಯೂಬ್ ಆಗ್ಲಿ ಯಾವ್ದೇ ಸೋಷಿಯಲ್ ಮೀಡಿಯಾ ನನ್ ಖುಷಿಗೆ ಒಳ್ಳೆ ಮಾಹಿತಿನ ಜನಕ್ಕೆ ಕೊಡಕ್ಕೆ ಅಂತ ಹಾಕದ್ ಬಿಟ್ರೆ ನಾನ್ ಯಾವ್ದೇ ರೀತಿ ಇದ್ರಲ್ಲಿ ದುಡ್ಡು ಮಾಡ್ಬೇಕಂತ ಶುರು ಮಾಡೋದನ್ನಲ್ಲ. ಎರಡನೇ ಪಾಯಿಂಟ್, ಈ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥ ಯಾವ್ದೇ ಒಂದು ಮಾಹಿತಿ ನೀವು ನೋಡ್ತಿರಲ್ಲ, ಅವರೆಲ್ಲ PhD ಮಾಡ್ಕೊಂಡ್ ಬಂದಿಲ್ಲ. ಯಾವ್ದೇ ಒಂದು ಈ ತರ ಬಿಸ್ನೆಸ್ ಆಗ್ತಾರೆ. ಇಲ್ಲಿ 30,000 ತಿಂಗಳಿಗೆ ದುಡಿಬಹುದು, ಇಲ್ಲಿ 1.5 ಲಕ್ಷ ದುಡಿಬಹುದು, ದಿನ 5,000. ಇವ್ರು 5,000 ದುಡಿಯೋರಿದ್ರೆ ಇವರೆಲ್ಲ ಯಾಕೆ ಹೋಗಿ 5,000ಕ್ಕೆ 3,000ಕ್ಕೆ 500 ರೂಪಾಯಿಗೆ ವಿಡಿಯೋ ಮಾಡಾಕ್ತಾರೆ? ಇವರು ಅದೇ ಕೆಲಸ ಮಾಡ್ಬೋದಲ್ವಾ? ಯಾರೇ ಯೂಟ್ಯೂಬರ್ ಪ್ರಮೋಷನ್ಗೆ ಅಂತ ಹೋದಾಗ 500 ರೂಪಾಯಿ, 1,000 ರೂಪಾಯಿ, 2,000, 3,000, 5,000, 10,000, 15,000 ಈ ರೀತಿ ತಗೊಳ್ತಾರೆ. ಅದ್ ತಗೊಂಡು ಅಲ್ಲಿ ಶೂಟ್ ಮಾಡ್ಕೊಂಡ್ಬಂದು ವಿಡಿಯೋ ಹಾಕೊಂತಾರೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ. ಆ ರೀತಿ ದಿನಕ್ಕೆ 5,000 ದುಡಿಯೋ ತರ ಆದ್ರೆ 1.5 ಲಕ್ಷ 2 ಲಕ್ಷ ದುಡಿಬಹುದು. ಇವ್ರು ಯಾಕೆ ಅದನ್ನ ಮಾಡಬಾರ್ದು? ಸಿಂಪಲ್ ಲಾಜಿಕ್. ಸೊ ಯೂಟ್ಯೂಬ್ ಅಲ್ಲಿ ಬರೋ ಯಾವುದೇ ಒಂದು ವಿಡಿಯೋಗಳನ್ನ, ಯಾವುದೇ ನ್ಯೂಸ್ ಚಾನಲ್ ಇರ್ಲಿ ಇನ್ನೊಂದಿರ್ಲಿ, ಪ್ರಮೋಷನ್ ಅಂತ ಬಂದಾಗ ನಾನ್ ಸಿಂಪಲ್ ಹೇಳೋದು, ನೀವ್ ಅಲ್ಲಿ ಹೋಗಿ ಒಂದು ದಿನ ಕಳೀರಿ. ನಿಮ್ದು 50,000 1 ಲಕ್ಷ ಹಾಳು ಮಾಡ್ಕೊಳ್ಳೋದಕ್ ಮುಂಚೆ ಆ ದಿನನ ಅಲ್ಲಿ ಕಳೀರಿ. ಅಲ್ಲಿ ಕುತ್ಕೊಂಡು ನೋಡಿ, ಒಂದ್ ದಿನ ಎಲ್ಲ ನೋಡಿ ಹೆಂಗ್ ವರ್ಕ್ ಆಗ್ತಿದೆ, ಜನ ಬಂದವರು ಯಾವ ತರ ರೆಸ್ಪಾಂಡ್ ಮಾಡ್ತಿದ್ದಾರೆ. ತಗೊಂಡೋದವ್ರು ವಾಪಸ್ಸು ಆ ವೇಸ್ಟ್ ನ ಅಥವಾ ಆ ಹತ್ತಿ ಮಷಿನ್ ಎಲ್ಲ ಬರುತ್ತೆ, ಅದೂ ಮೋಸನೇ. ತುಂಬಾ ಜನ ಹೇಳಿರೋದು ಅದು ಕೂಡ ಫ್ರಾಡ್. ಈ ರೀತಿ ಯೂಟ್ಯೂಬ್ ಅಲ್ಲಿ ಬರ್ತಿರೋ ನೀವ್ ಹೇಳ್ತಿರಲ್ಲ, ಕರೆಕ್ಟ್ ಕೆಲಸ ಯಾವ್ದು ಗೊತ್ತೇನ್ರಿ? ಒಳ್ಳೆ ಬಿಸ್ನೆಸ್, ಕೂಲಿ ಮಾಡಿ ಪರ್ಫೆಕ್ಟ್ ಕೆಲಸ 500, 600, 800 ರೂಪಾಯಿ ಕೂಲಿ ಕೊಡ್ತಾರೆ. ಮೂಟೆವರಿ ಬ್ಯೂಟಿಫುಲ್ ಕೆಲಸ, 100% ಗ್ಯಾರಂಟಿ ಕೆಲಸ. ಏನೋ ಒಂದ್ ಕೆಲಸ ಮಾಡಿ, ಬೋಂಡಾ ಬಜ್ಜಿ ಮಾಡಿ, ಟೀ ಮಾರಿ, ಮನೆ ಅಕ್ಕಪಕ್ಕದಲ್ಲಿರೋ ಅಂಗಡಿಗಳಿಗೆ ಕೊಡ್ರಿ ಸಾಕು. 10 ಅಂಗಡಿಗೆ ಒಂದೊಂದ್ ಅಂಗಡಿಗೆ 10 ಟೀ ಅಂತ ಕೊಟ್ರು 10 ಅಂಗಡಿಗೆ 100 ಟೀ ಆಯ್ತು. 6 ರೂಪಾಯಿಗೆ ಮಾರಿದ್ರು 600 ರೂಪಾಯಿ ಆಯ್ತು. 100ರಿಂದ 150 ರೂಪಾಯಿ ಖರ್ಚು ಬಂದ್ರೆ ಜಾಸ್ತಿ. 400ರಿಂದ 500 ರೂಪಾಯಿ ಒಂದ್ ದಿನಕ್ಕೆ ದುಡಿಬಹುದು, 1 ಅಥವಾ 2 ಗಂಟೆ ಕೆಲಸ. ಒಂದ್ ಅಂಗಡಿಗೆ 10 ಟೀ ಕೊಡ್ತೀರಾ, 10 ಅಂಗಡಿ ಕೊಟ್ರೆ 100 ಟೀ ಆಗುತ್ತೆ. ಯೋಚನೆ ಮಾಡಿ, ಒಂದ್ ಟೀ ನಲ್ಲಿ ಬಜ್ಜಿ ಬೋಂಡ ಮಾಡೋದ್ರಲ್ಲಿ ಒಂದೆರಡು ಲೈಕ್ 1-2 ಕೆಜಿದು ಇಡ್ಲಿ ಮಾಡೋದ್ರ ಮೂಲಕ ಒಂದ್ ಸಣ್ಣ ಹೋಟ್ಲಲ್ಲಿ ನಿಮ್ ಮನೆ ಹತ್ರನೇ ಇಡ್ಲಿ ಮಾಡಿ ಮಾರ್ಬೋದು, ಬಜ್ಜಿ ಬೋಂಡ ಮಾರ್ಬೋದು, ಚಿರುಮುರಿ ಮಾರ್ಬೋದು. 100 ಮಾರ್ಗ. ಬರೀ ಏರ್ ಪಿನ್ನು ಆ ಇವು ಬರ್ತಾವಲ್ಲ ಹಣೆಗಿಟ್ಟ ಬೊಟ್ಟು, ಅವನ್ನೆಲ್ಲ ಇಟ್ಕೊಂಡು ಅಲ್ಲೆಲ್ಲ ನಿಮ್ ಮನೆ ಮುಂದೆ ಹಾಕೊಂಡ್ರು ಯಾರೋ ಬೇಕಿರೋ ಬಂದು ತಗೊಂಡೋಗ್ತಾರೆ. ಸೊ ದುಡಿಬೇಕಂದ್ರೆ 100 ಮಾರ್ಗ. ಯೂಟ್ಯೂಬ್ ಅಲ್ಲಿ ತೋರಿಸ್ದ, ಅಲ್ಲಿ ಝುಮ್ ಅನ್ನಂಗ್ ತೋರಿಸ್ಬಿಟ್ಟು ಅವನ್ ಏನು ಇಲ್ದ ಪುಟ್ಕೋಸ್ ಇಲ್ದ 50 ಕೋಟಿ ಗಟ್ಲೆ ಮಾಡೇನೆ ಅಂತ ತೋರಿಸ್ಬಿಟ್ಟು ನಿಮ್ಮನ್ನೆಲ್ಲ ಹಾಳು ಮಾಡ್ತಿದ್ದಾರೆ. ಯಾವುದೇ ಈ ರೀತಿಯ ಪ್ರಮೋಷನ್ಗಳನ್ನ ನಂಬಿ ಹಾಳಾಗಿ ಹೋಗ್ಬೇಡ್ರಿ. ನನಗ್ ಸಾಕಾಗೋಗೈತೆ ಫೋನ್ಗಳು ರಿಸೀವ್ ಮಾಡಿ ಮಾಡಿ. ಇವತ್ತಿಗೂ ಅಷ್ಟೇ ಈ ವಿಡಿಯೋದಲ್ಲ ನಾನು ನಂಬರ್ ಹಾಕಿರ್ತೀನಿ, ನಿಮ್ಮ ಸಮಸ್ಯೆ ಏನಿದ್ರು ಹೇಳಿ ಅದನ್ನ ಜನಕ್ಕೆ ಮುಟ್ಸೋಣ. ಕೋಟಿ ಗಟ್ಲೆ ಟರ್ನ್ ಓವರ್ ಆಗ್ತಾ ಇದೆ ತಿಂಗಳಲ್ಲಿ. ನಮ್ ಕರ್ನಾಟಕದಲ್ಲಂತೂ ಮಿತಿ ಮೀರೋಗಿದೆ. ಬಟ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ನಾನ್ ಮಾಡಿದಂತ ವಿಡಿಯೋ ಇಂದ ಇವತ್ತು 1000 ಜನ ಈ ಒಂದು ಮೋಸದ ಜಾಲಕ್ಕೆ ಬಲಿಯಾಗೋದನ್ನ ತಪ್ಪಿಸೋ ಒಂದು ಕೆಲಸ ನಾನು ಮಾಡಿದ್ದೀನಿ. ನನಗ್ ಖುಷಿ ಇದೆ. ಇದು ಈ ಕಳ್ಳರದು ಸಂಚುಗಳು ಏನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ, ಇದೆಲ್ಲ ಅಪಾರ ದಿನ ನಡೆಯಲ್ಲ. ಕೆಲವೇ ದಿನಗಳಲ್ಲಿ ಇವರೆಲ್ಲ ಬೀಗ ಹಾಕ್ಲೇಬೇಕು. ದೇವ್ರು ಯಾವಾಗ್ಲೂ ಬಂದು ಶಿಕ್ಷೆ ಕೊಡ್ಲಿಕ್ಕಾಗಲ್ಲ, ಜನಕ್ಕೆ ಮಾಹಿತಿ ಕೊಡಕ್ಕಾಗಲ್ಲ ಅಂತಾನೆ ನಮ್ಮಂತವ್ರನ್ನ ಇಟ್ಟಿರೋದು. ನಾವು ಸತ್ಯದ ದಾರಿ, ಧರ್ಮದ ದಾರಿ ನಡೀತೀವಿ. ನಾನ್ ಮಾಡೋ ಈ ವಿಡಿಯೋದಿಂದ 4 ಜನಕ್ಕೋ 10 ಜನಕ್ಕೋ ಲಾಸ್ ಆಗ್ಬೋದು. ಲಾಸ್ ಅಂದ್ರೆ ತಲೆ ಹೊಡಿಯೋದನ್ನ ನಿಲ್ಲಿಸ್ಬೋದು, ಅದರಿಂದ ಅವ್ರಿಗೆ ಲಾಸ್ ಆಗ್ಬೋದು. ಆದ್ರೆ 1000 ಜನ ಹಾಳಾಗಿ ಅವ್ರ ಮನೆ ಹಾಳು ಮಾಡೋದನ್ನ ನಾನ್ ತಪ್ಪಿಸೋ ಪ್ರಯತ್ನ ಮಾಡಿದೀನಿ, ಪ್ರಾಮಾಣಿಕವಾಗಿ ಮಾಡಿದೀನಿ. ಇದಕ್ಕೆ ಯಾರು ಕೂಡ ದುಡ್ಡು ಕೊಟ್ಟಿಲ್ಲ. ಯೂಟ್ಯೂಬ್ ಇಂದಲೂ ಫೇಸ್ಬುಕ್ ಇಂದ 1000 ರೂಪಾಯಿ ನನಗೆ ಬಂದಿಲ್ಲ. ಇದಂತೂ ಸ್ಪಷ್ಟ ಇದೆ. ಒಂದೊಳ್ಳೆ ಮಾಧ್ಯಮ ಸಿಕ್ಕಿದೆ ನಮಗೆ, ಜನಕ್ಕೆ ಸತ್ಯ ಮುಟ್ಸೋಕ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ನನಗೆ ಇದರಿಂದ ಏನೋ ಬೆನಿಫಿಟ್ ಇಲ್ಲ. ಆದ್ರೆ ಈ ರೀತಿಯ ಮೋಸ ಹೋಗೋಕ್ ಮುಂಚೆ ನನಗೆ ಫೋನ್ ಮಾಡಿ ತಗೊಂಡಲ್ಲೇ ಉಳಿದಂತ 1000 ಜನ ಇದ್ದಾರೆ. ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ನೀವು ಮಾಡ್ತಿರೋ ಒಳ್ಳೆ ಕೆಲಸ
ನಾವು ನಿಜವಾಗ್ಲೂ ಇದ್ ನೋಡಿ ನಾವು ಕಲ್ತ್ವಿ, ನಾವು ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ವಿ, ನಾವು ದುಡ್ಡು ರೆಡಿ ಮಾಡಿ ಇಟ್ಕೊಂಡು ಹೊರಟಿದ್ವಿ, ನಾವು ಲೋನ್ಗೆ ಅಪ್ಲೈ ಮಾಡಿದ್ವಿ, ನಾಳೆ ನಾಡ್ದಲ್ಲಿ ಕೊಡ್ತೀವಿ ಅಂದಿದ್ರು, ನಮ್ ಕೈಲಿ ಈಗ ಆಲ್ರೆಡಿ ದುಡ್ಡಿದೆ, ನಾವು ಹೊರಟಿದೀವಿ. ಎಷ್ಟೋ ಜನ ದಾರಿ ಮಧ್ಯೆ ಫೋನ್ ಮಾಡಿದ್ದಾರೆ, ನಾವು ಆ ಪ್ಲೇಸ್ಗೆ ಹೋಗ್ತಾ ಇದೀವಿ ಸರ್ ದುಡ್ಡು ತಗೊಂಬರಕ್ಕೆ ಅಂತ, ವಾಪಸ್ ಹೋಗಿ ಅಂತ ಹೇಳಿದೀನಿ. ಆ ತರದವ್ರು ಇದ್ರೆ ಕಮೆಂಟ್ ಹಾಕಿ. ನಿಮಗೆ ಗೊತ್ತಿದೆ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ತೀರಿ, ನೀವು ಹಾಕಿ ನಾವು ಹೋಗ್ತಾ ಇದ್ವಿ, ಇವ್ರು ಹೇಳಿದ್ಕೆ ವಾಪಸ್ ಹೋದ್ವಿ ಅಂತ. ಸಾವಿರಾರು ಜನ ಆಗಿದ್ದಾರೆ. ಬರೋ ದಿನಗಳಲ್ಲಿ ನಮ್ಮ ರಾಜ್ಯದ ಜನಕ್ಕೆ ಒಳ್ಳೆ ಮಾಹಿತಿ, ಉದ್ಯೋಗ ಅವಕಾಶ ಅಂತ ಹೇಳಿದ್ರೆ ಒಳ್ಳೊಳ್ಳೆವಿದಾವೆ, ಅವನ್ನ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಯಾವುದೇ ರೀತಿ ನನಗೆ ಪ್ರಮೋಷನ್ಸ್ಗೆ ಸುಮಾರು ಜನ ಕಾಲ್ ಮಾಡ್ತಿದ್ದಾರೆ. ದಯವಿಟ್ಟು ನಾನು ಯಾರೇ ಪ್ರಮೋಷನ್ಗೆ ನೀವು ಕಾಲ್ ಮಾಡಿದ್ರು ನಿಮ್ಮ ಪ್ರಾಡಕ್ಟ್ ಅಪ್ಗುಟ್ಟಿದ್ದ, ಚೆನ್ನಾಗಿದ್ಯಾ, ಧರ್ಮ ಇದೆಯಾ ಅದರಲ್ಲಿ, ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ. ನಿಮ್ದು ಈ ರೀತಿ ಟೋಪಿ ಹಾಕೋದಿದ್ದು 10 ಲಕ್ಷ ಕೊಟ್ಟರು ನಾನು ಪ್ರಮೋಷನ್ ಮಾಡೋಲ್ಲ. ನನಗೆ ಆ ರೀತಿಯ ವಿಷದ ಹಣ ನನಗೆ ಬೇಕಾಗಿಲ್ಲ. ನಾನು ದುಡ್ಕೊಂಡು ತಿನ್ನೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಇದೊಂದು ಮಾಧ್ಯಮ ನನಗೆ ಅವಕಾಶ ಕೊಟ್ಟು ಭಗವಂತ ಸತ್ಯ ಧರ್ಮನ ತಿಳಿಸು ಜನಕ್ಕೆ ಅಂತ ನಮ್ಗೊಂದು ಆದೇಶ ಕೊಟ್ಟಂಗಿದೆ. ಹಾಗಾಗಿ ನಾವು ತಿಳಿಸ್ತಿದೀವಿ. ಈ ರೀತಿಯ ಹೆಚ್ಚಿನ ಒಳ್ಳೆ ವಿಡಿಯೋ, ಒಳ್ಳೆ ಮಾಹಿತಿ, ಧರ್ಮದ ಮಾಹಿತಿ, ಸತ್ಯದ ಮಾಹಿತಿ ಕೊಡ್ತಾ ಇರ್ತೀವಿ. ಅದನ್ನ ನೋಡ್ಬೇಕಂದ್ರೆ ನನ್ನ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅವ್ರ ಮನೆ ಹಾಳಾಗೋದನ್ನ ತಪ್ಪಿಸೋ ಶ್ರೇಷ್ಠವಾದ, ಪ್ರಾಮಾಣಿಕವಾದ, ಭಗವಂತ ಮೆಚ್ಚೋ ಕೆಲಸ ನೀವು ಮಾಡಿದ್ದ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.